ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅನಿಲ್ ನಾನು ಇಬ್ಬರು ರೆಡಿ ಆಗಿದ್ದೀವಿ ಟೆಂಪಲ್ಗೆ ಹೋಗಿ ಬರೋಣ ಅಂತೇಳಿ. ಹುಷಾರಿರ್ಲಿಲ್ವಲ್ಲ, ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಮೇಲೆ ದೇವ್ರ ಹತ್ರ ಹೋಗಿ ಬರಬೇಕು. ಹಾಗಾಗಿ ಹೋಗ್ತಾ ಇದ್ದೀವಿ. ಒಂದು 2-3 ಡೇಸ್ ಆದಮೇಲೆ ಹೋಗ್ತಾ ಇರೋದು. ಹಾಸ್ಪಿಟ್ಲಿಂದ ಬಂದು ಒಂದು 3 ಡೇಸ್ ಆಯಿತು. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇವಾಗ ದೇವರ ಬ್ಲೆಸ್ಸಿಂಗ್ಸ್ ತುಂಬಾ ಮುಖ್ಯ. ನಾನಂತೂ ಸಿಕ್ಕಾಪಟ್ಟೆ ನಂಬ್ತೀನಿ. ಇವಾಗೂ ಅಷ್ಟೇ ಹಾಸ್ಪಿಟಲಲ್ಲಿ ನಾನು ಇಷ್ಟು ಬೇಗ ಬಂದಿದ್ದೀನಿ ಅಂದರೆ ಅದು ಕೂಡ ದೇವರೇ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ದೇವ್ರ ಬ್ಲೆಸ್ಸಿಂಗ್ಸ್ ತುಂಬಾ ಮುಖ್ಯ. ಹೋಗೋಣ ದೇವಸ್ಥಾನಕ್ಕೆ. ಇವಾಗ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಬನ್ನಿ, ಆಯಿತಾ? ಬನ್ನಿ, ಇಲ್ಲೊಂದು ನಿಮಿಷ. ಈ ಕೈಲಿ ಇಬ್ಬರಿಗೂ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ ಗೊತ್ತಾ? ಹೇಳಿ, ಹೆಂಗೆ ಭಕ್ತಿ ಜಾಸ್ತಿ ಬಂತು ಹೇಳಿ? ಮುಂಚೆ ಭಕ್ತಿ ನಮ್ಗೆ ಯಾರೋ ಕಾಣಿಸ್ತಲ್ಲ ಅಷ್ಟು. ಹೌದಾ? ಮುಂಚೆಯಿಂದ ಕಾಣಿಸ್ತಿರ್ಲಿಲ್ಲ, ಇವಾಗ ಕಾಣೋ ಥರ ಇದೆ. ಸರಿ, ಮಾತಾಡಿ ಮಾತಾಡಿ. ಸರಿ, ಹೊರಡೋಣ. ಕೊಡಿ ಆಯಿತು, ನಾನೇ ಮಾತಾಡ್ತೀನಿ. ಸರಿ, ಓಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಹೊರಡ್ತಾ ಇದ್ದೀವಿ ಕೆಳಗಡೆಯಿಂದ. ಹೊರಡೋಣ. ಅಲ್ಲಿ ಸೆಟ್. ನಮಗೊಂದು ಮಾಸ್ಕ್ ತೊಗೋಬೇಕು. ಮಾಸ್ಕ್ ರೆಡಿ ಇದಾರಂತ ಗೊತ್ತಿಲ್ಲಪ್ಪ. ನಾನು ಏನು ಕೇಳ ಗುಂಡ ಫೋನ್ ಮಾಡಿದ ನಂಗೆ ಬಟ್ಟೆ ಬೇಕು ಅಂತ ಹೇಳಿದೆ. ಅಲ್ಲ, ರೆಡಿ ಇದಾರಂತ ಕೇಳದೆ ಸುಮ್ಮನೆ ಹೊರಟ್ಬಿಟ್ರೆ ನೀವು. ರೆಡಿ ಇರ್ತಾರೆ. ನಮ್ಮವ್ರ ಮನೆ ಹತ್ರ ಹೋಗಿ ನಮ್ಮ ಅಪ್ಪಾಜಿ ಹಾಗೆ ನನ್ನ ಮಗನ ಪಿಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅರ್ಲಿ ಮಾರ್ನಿಂಗ್ ಹೊರಟಿದ್ದು, ಬೆಳಗ್ಗೆ ಸ್ವಲ್ಪ ಬೇಗನೆ ಹೊರಟಿದ್ವಿ. ಬೇಗ ಬಂದುಬಿಡೋಣ ಮಧ್ಯಾಹ್ನ ಅಷ್ಟರಲ್ಲಿ ಅಂತ ಹೇಳಿ ಬೇಗನೆ ಹೊರಟಿದ್ವಿ. ಆದರೆ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗೋ ಥರ ಆಯಿತು. ಸಾಂಗ್ಸ್ ಹಾಕಿದ್ರು, ಹಾಗೆಯೇ ತುಂಬ ಗಾಳಿ ಕೂಡ ಬರ್ತಾಯಿತ್ತು. ಅದ್ರ ಜೊತೆಗೆ ಮಾತಾಡ್ತಾಯಿದ್ರು. ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಈ ಕಡೆ ರೋಡಲ್ಲಿ ಹೋಗದೆ ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು. ಕನಕಪುರ ರೋಡ್ ಸೈಡು ಹೋಗಿಲ್ಲ. ಹೋದರೆ ನೈಸ್ ರೋಡ್ ತನಕ ಅಷ್ಟೇ ಹೋಗಿ ಅಲ್ಲಿಂದ ಊರಿಗೆ ಹೋಗೋದಕ್ಕೆ ಹೋಗ್ತಾಯಿದ್ವಿ. ಈ ಮದುವೆ ಮತ್ತು ಒಂದಷ್ಟು ಕೆಲಸಗಳ ಮಧ್ಯೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಮದುವೆ ತಯಾರಿ ಶುರು ಮಾಡಿದಾಗಿಂದ ಹೋಗಬೇಕು ಅಂತಲೇ ಅಂದ್ಕೊಳ್ತಾ ಇದ್ವಿ, ನನ್ನ ತಮ್ಮನ ಮದುವೆಗೆ ಮುಂಚೆಯಿಂದ. ಆದರೆ ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಕೂಡ ಬಂತು. ಮದುವೆ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದ ತಕ್ಷಣ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಹೋಗೋಕ್ಕಾಗಲಿಲ್ಲ. ಇದು ಕೆಲಸ ಓಡಾಟ ಮಧ್ಯದಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ವಿ. ಹೋಗೋಕ್ಕೆ ಆಗಿಲ್ಲ. ಇವತ್ತು ಹೋಗೋಣ. ವೀಕೆಂಡಲ್ಲಂತೂ ಫ್ರೀನೇ ಇರ್ತಾ ಇರಲಿಲ್ಲ ಹೋಗೋದಕ್ಕೆ. ಇನ್ನು ವೀಕ್ ಡೇಸಲ್ಲಿ ಇವರು ಕೆಲಸ ಇದು ಆಫೀಸ್ ಕೆಲಸದಲ್ಲೇ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ ಯಾವಾಗ ಹೋಗೋಕ್ಕಾಗುತ್ತೆ ಅಂತೇಳಿ. ಫೈನಲಿ ಈ ವೀಕೆಂಡಲ್ಲಿ ಹೋಗ್ಬಿಟ್ಟು ಬಂದ್ವಿ. ಅಂದರೆ ಲಾಸ್ಟ್ ವೀಕೆಂಡು. ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದೆ. ಇನ್ನು ಸಾಕಷ್ಟು ಜನ ನಾನು ಹಾಸ್ಪಿಟಲ್ ವಿಡಿಯೋ ಹಾಕಿದಾಗ ತುಂಬ ಜನ ನನಗೆ ಬ್ಲೆಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬೇಗ ಹುಷಾರಾಗಿ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಆದಷ್ಟು ಎಲ್ಲರಿಗೂ ವಿಡಿಯೋ ಮುಖಾಂತರನೇ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ರಿಪ್ಲೈ ಯಾರಿಗೂ ಮಾಡೋಕ್ಕಾಗಿಲ್ಲ, ಆದರೆ ಕಮೆಂಟ್ಸ್ ಎಲ್ಲ ನೋಡಿದ್ದೀನಿ, ರಿಪ್ಲೈ ಮಾಡಿಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ಹಾಗೆಯೇ ಆ ದೇವರ ಆಶೀರ್ವಾದದಿಂದ ಬೇಗ ಹುಷಾರಾಗಿ ಮನೆಗೆ ಬಂದು ಆದಷ್ಟು ಬೇಗ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಮುಂದೆನೂ ಕೂಡ ಇದೇ ರೀತಿಯ ಒಂದು ಪ್ರೀತಿ ಪ್ರೋತ್ಸಾಹ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ನಿಮ್ಮಿಂದ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಓಕೆನಾ? ಆದಷ್ಟು ಒಳ್ಳೆ ವೀಡಿಯೋಸ್ನ ಶೇರ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಖಂಡಿತ ಮಾಡ್ತೀನಿ. ಸ್ವೀಟ್ ಇಲ್ವಾ? ಮಳೆಗಾಲ ಸ್ವೀಟ್
ಇನ್ನು ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ದೇವಸ್ಥಾನದಲ್ಲಿ ಏನು ಅಂತ ಅಂದರೆ ಮೂಲ ದೇವಸ್ಥಾನ ಏನಿದೆ ಅದನ್ನು ಹೊಸದಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮೂಲ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಮತ್ತು ಸಂಜೆ ಮಾತ್ರ ಪೂಜೆ ಇರುತ್ತಂತೆ. ನಾವು ಒಂದು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು, ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆದ್ರೂ ಒಂದು ಸ್ವಲ್ಪ ಲೇಟ್ ಆಗೋಯಿತು. ಇನ್ನೊಂದು ಹಾಫ್ ಆನ್ ಅವರ್ ಮುಂಚೆ ಬಂದಿದ್ದಿದ್ರೆ ನಮಗೆ ಇಲ್ಲೇ ಪೂಜೆ ಸಿಗ್ತಾಯಿತ್ತು. ಆದರೆ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ನಮಗೆ ಆ ಕಡೆ ಉತ್ಸವ ಮೂರ್ತಿ ಇಟ್ಟಿದ್ದಾರೆ, ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಪೂಜೆ ಮಾಡಿ ಕೊಡ್ತಾರೆ. ಬೆಳಗ್ಗೆ ಪೂಜೆ ಮತ್ತು ಸಂಜೆ ಪೂಜೆ ಮಾತ್ರನೇ ಇಲ್ಲಿ ಮಾಡ್ತಾರೆ. ಅಂದರೆ ಬೆಳಗ್ಗೆ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡಿ ಡೋರ್ ಕ್ಲೋಸ್ ಮಾಡ್ಕೊಳ್ತಾರೆ, ಮತ್ತು ಸಂಜೆ ಒಂದು ಸರಿ ಪೂಜೆ ಮಾಡ್ತಾರೆ ಮೂಲ ದೇವಸ್ಥಾನದಲ್ಲಿ. ಹಾಗಾಗಿ ನಮಗೆ ಇಲ್ಲಿ ಪೂಜೆ ಸಿಗಲಿಲ್ಲ. ವರ್ಕೆಲ್ಲ ತುಂಬ ಬ್ಯುಸಿಯಾಗಿ ನಡೀತಾ ಇತ್ತು, ತುಂಬ ಸೌಂಡ್ ಕೂಡ ಇತ್ತು. ಹಾಗಾಗಿ ನಾನು ಅಲ್ಲಿ ಮಾತಾಡಿದ್ದು ಕೇಳಿಸಲ್ಲ ಅಂಥೇಳಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಂಥರ ಗುಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದಾಗ ಪ್ರತಿ ಸರ್ತಿನೂ ಅಷ್ಟೇ ನಾವಂತೂ ಕಂಪ್ಲೀಟಾಗಿ ಒಂದು ಸರೆಂಡರ್ ಫೀಲ್ ಬಂದುಬಿಡುತ್ತೆ ಇಲ್ಲಿಗೆ ಬಂದುಬಿಟ್ರೆ. ನಾನಾಗಿರ್ಬೋದು, ಅನಿಲ್ ಆಗಿರ್ಬೋದು, ಇಬ್ರಿಗೂ ಅದೇ ಥರನೇ ಅದೇ ರೀತಿ ಫೀಲ್ ಇತ್ತು ಈಗಲೂ ಕೂಡ. ಆದರೆ ಮೂಲ ದೇವ್ರ ದರ್ಶನ ಆಗಿಲ್ಲ ಅನ್ನೋದೊಂದು ಇದೆ. ಶ್ರಾವಣ ಮಾಸದಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಶ್ರಾವಣ ಮಾಸದಲ್ಲಿ ಯಾವಾಗಾದರೂ ಒಂದು ಸರಿ ಬೆಳಗಿನ ಜಾವನೇ ಬಂದುಬಿಡೋಣ, ಅಭಿಷೇಕ ಟೈಮ್ಗೆ ಬಂದುಬಿಟ್ಟು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಮಾತಾಡ್ಕೊಂಡ್ವಿ. ನಮ್ಮನ ಅಪ್ಪಾಜಿ ಬರದೆ ತುಂಬ ದಿನ ಆಗಿತ್ತು, ಈ ದೇವಸ್ಥಾನ ಕರ್ಕೊಂಡು ಬರದೆ. ಒಂದೇ ಒಂದು ಸರಿ ಏನೋ ಬಂದಿದ್ವಿ, ಈ ಕಡೆ ಯಾವುದೋ ಟೆಂಪಲ್ಗೆ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ವಿ ಅಷ್ಟೇ. ದೇವರೇ ಬನ್ನಿ ಇವಾಗ ತಿನ್ನೋಣ. ಮುಂದೆ ಹಾಕ್ಲಾ? ಇಲ್ಲೇ ತಿನ್ನೋಣ. ಜಾಗ ಇದೆಯಲ್ಲ, ಇಲ್ಲಿ ಆರಾಮಾಗಿ ಫ್ರೀಯಾಗಿ ತಿನ್ನಕ್ಕೆ ಬನ್ನಿ. ಇಲ್ಲ ಇಲ್ಲ ಚಿತ್ರ ನೋಡಿದ 3 ಜನದ್ದು ಆಯ್ತಲ್ಲ ಇವಾಗ. ಅಪ್ಪಾಜಿಗೆ ಇನ್ನೊಂದು ಮಾಡೋಣ ಅಂತ. ಹಾಂ, ತಿಂಡಿ ತಿನ್ನಕ್ಕೆ ನಿಲ್ಸಿದೀವಿ ಇವಾಗ. ತಿಂಡಿ ಹಾಕ್ಕೊಡಮ್ಮ. ಏನು ತಿಂಡಿ ಮಾಡಿದ್ಯಾ? ದೋಸೆ ಪಲ್ಯ. ಕೈಯೆಲ್ಲ ಅರ್ಶನ ಆಗಿದೆ. ದೇವಸ್ಥಾನದಲ್ಲ ಇಲ್ಲೇ ಬಾ. ಗಲೀಜೇನಿಲ್ಲ, ಇಲ್ಲೇನು ಗಲೀಜಿರುತ್ತೆ. ಇರ್ಲಿ ಬಿಡಿ, ಬೇಡ ಮತ್ತೇನು ತಿರ್ಗಿಸ್ತೀರ, ಹಿಂಗೆ ಹೋಗೋದಲ್ಲ. ಉಯ್ಬೇಡ ಅಂತ ಹೋಯ್ತಿಲ್ಲ, ಅಲ್ಲಿಡು. ನನಗೆ ಸಾಕು ಬಿಡಿದಿರ. ಸರಿಯಾದ ಡಬ್ಬಿನೇ ತಂದಿದೀಯಾ? ಹಾಕಿಸ್ಕೊಂಡು ಹೋಗ್ಬೋದಿತ್ತಲ್ಲ ಕುತ್ಕೊಳಕ್. ಇಬ್ರು ಹಾಕಕ್ಕಿಂತ ಮುಂಚೆ ನೀವು ಹೋಗಿ ತಟ್ಟೆ ಹಿಡ್ಕೊಂಡು ಕೂತಿದ್ದೀರಲ್ಲ. ಇಬ್ರು ಒಂದೊಂದು ಬಾಗ್ಲಲ್ಲಿ ಕೂತಿಯಾರಮ್ಮ. ಹಾ, ಅಲ್ಲ ಕುತ್ಕೊಳ್ಳೋದು ಲೆಕ್ಕ ಅಲ್ಲ ಕಣಪ್ಪಾಜಿ. ಹಾಕಿಸ್ಕೊಂಡು ಬಂದಿದ್ರೆ ಆಗಿತ್ತಲ್ಲ ಅಂತ. ಪಲ್ಯನ ದೋಸೆನೋ ಇವಾಗ ಅಲ್ಲಿಗೆ ಎಡ್ತಿಕ್ಬೇಕಲ್ಲ. ನೀನು ಬಾರೋ, ಹಾಕ್ಸ್ಕೊಬಾ. ತಿನ್ಸ್ಬೇಕಾ? ಏಕೆ ನೀನು ತಿನ್ನೋಕ್ಕಾಗಲ್ವಾ? ಹಾಂ, ಕುತ್ಕೋ, ಅಲ್ಲೇ ತಿನ್ಸ್ತಾರೆ ಡ್ಯಾಡಿ. ಅದೇನ ಚಿಕ್ಕ ಬಾಕ್ಸಲ್ಲಿ ಟಮಟ.
ಇವತ್ತು ಏಕಾದಶಿ. ಬೆಲ್ಲ ತಿನ್ಬೋದು. ತರಕಾರಿ ಪಲ್ಯನೋ? ತರಕಾರಿ ಪಲ್ಯ ಎಲ್ಲ ಮಿಕ್ಸ್ ತರಕಾರಿ, ಎಲ್ಲ ಮಿಕ್ಸ್ ತರಕಾರಿ. ಮಿಕ್ಸ್ ತರಕಾರಿ ಕಾಳು ಪಲ್ಯ ದೋಸೆ ಜೊತೆಗೆ. ಅಲ್ಲೇ ಪ್ಲೇಟ್ ಇಟ್ಟಿದ್ದೀನಿ. ಕುತ್ಕೊಂಡು ತಿನ್ನ. ಅಲ್ಲಿ ಕುತ್ಕೋ ಕೆಳಗೆ. ನಾಯೂ ಇಲ್ವಾ? ನೀರು ಅಲ್ಲಿದೆ, ಉಟ್ಕೋ. ಅದರಲ್ಲಿಲ್ಲ. ಅವನೇನೋ ಖುಷಿ ಪಡ್ತಾ ಇದ್ದಾನೆ, ಹುಳ ನೋಡಿ. ನೋಡಿ ಖುಷಿ ಪಡ್ತಾ ಇದ್ದಾನೆ. ಮನ್ಸಿದ್ರೆ ಹೌದಾ? ಗೊತ್ತಿಲ್ಲ. ನಿಧಾನ, ಕೈಯೇನೋ ಮಾಡ್ಕೊಂಡಲ್ಲ. ಅಯ್ಯೋ ದೇವ್ರೆ, ಸುಮ್ಮನಿರಕ್ಕಾಗ್ದೆ ಏನೇನು ಮಾಡ್ಕೊಂತ. ಅಲ್ಲೇನೋ ಕಡ್ಡಿ ಇತ್ತು. ಈಗ ನಿನ್ಗೂ ಏಟಾಗಬೇಕು. ನನಗೆ ಸುಮ್ಮನಿರು, ನಾನೇ ಏನು ಮಾಡ್ತೀನಿ. ನಿನ್ನ ಫೇವ್ರೆಟ್ ಇದು ಸ್ವೀಟ್ ತಿನ್ನು. ನೋಡಿದ್ರಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ ನಾವು. ಮನೆಯಿಂದ ನಮ್ಮಮ್ಮ ದೋಸೆ ಮತ್ತು ತರಕಾರಿ ಪಲ್ಯ ತೊಗೊಂಬಂದಿದ್ರು. ಸಖತ್ ಟೇಸ್ಟಿಯಾಗಿ ಮಾಡ್ಕೊಂಡು ಬಂದಿದ್ರು. ಸಖತ್ ಇಷ್ಟ ಆಯಿತು ಎಲ್ಲರಿಗೂ. ಹಾಗೆಯೇ ಇವತ್ತು ಏಕಾದಶಿ ಆಗಿರೋದ್ರಿಂದ ಏಕಾದಶಿ ಉಂಡೆ ಹಾಗೆಯೇ ಪಲ್ಲಾರ ಅಂತ ಹೇಳ್ತಾರೆ. ಅಂದರೆ ಕಡಲೆಕಾಳು ಮತ್ತು ಹೆಸರು ಕಾಳು ಅದೆಲ್ಲ ನೆನೆಸಿ ಅದ್ರ ಜೊತೆಗೆ ತೆಂಗಿನಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕಿ ಅದನ್ನು ಪಲ್ಲಾರ ಮತ್ತು ಇದು ಉಂಡೆ ಇದನ್ನು ಕೊಡ್ತಾರೆ ಏಕಾದಶಿನಲ್ಲಿ. ಉಪವಾಸ ಮಾಡ್ತಾರೆ, ಬಟ್ ನಾವು ಉಪವಾಸ ಏನು ಮಾಡ್ತಾಯಿಲ್ಲ. ಆದರೆ ಪ್ರಸಾದ ಮಾತ್ರ ತಿಂತಾಯಿದ್ದೀವಿ ಪೂಜೆದು. ಉಂಡೆ ಮತ್ತು ಕಾಳು ಎಲ್ಲ ತಿಂದ್ಕೊಂಡು ಹಾಗೆಯೇ ತಿಂಡಿ ಕೂಡ ಸಖತ್ ಟೇಸ್ಟಿಯಾಗಿರೋ ತಿಂಡಿ ತಿಂದ್ಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನೀವು ಬರೋದು ಬಂದಿದ್ದೀವಿ, ಇಲ್ಲೇ ಯಾವ್ದಾದ್ರು ಹತ್ತಿರ ಬೇರೆ ಇನ್ನೂ ಯಾವ್ದಾದ್ರು ಜಾಗ ಇದ್ದರೆ ನೋಡ್ಕೊಂಡು ಹೋಗೋಣ ಅಂತ ಅಂದರು. ಹಾಗಾಗಿ ನೆಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಎಲ್ಲರೂ ಹತ್ತಿರದಲ್ಲೇ ಹೋಗೋಣ, ಜಾಸ್ತಿ ಓಡಾಟ ಬೇಡ ಅಂತ ಅಂದ್ಕೊಂಡು ಕಬ್ಬಾಳಕ್ಕೆ ಹೋಗ್ತಾಯಿದ್ವಿ. ಕಬ್ಬಾಳಮ್ಮನ ದರ್ಶನ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸಖತ್ತಾಗಾಯಿತು ದರ್ಶನ. ನಿಮಗೂ ಕೂಡ ಮಾಡಿಸ್ತೀನಿ. ನಾವು ಅಂದರೆ ಸ್ಪೆಷಲ್ ಎಂಟ್ರಿ ತೊಗೊಂಡಿದ್ವಿ. ತುಂಬ ರಶ್ ಇತ್ತು ಜನರಲ್ ಕ್ಯೂ ಅಲ್ಲಿ, ಹಾಗಾಗಿ ಸ್ಪೆಷಲ್ ಎಂಟ್ರಿ ತೊಗೊಂಡ್ವಿ. ಚೆನ್ನಾಗಾಯಿತು. ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಕಂಪ್ಲೀಟಾಗಿ ನಾನು ವಿಡಿಯೋ ಕೂಡ ತೊಗೊಂಡಿದ್ದೀನಿ, ದೇವ್ರದ್ದು ವಿಡಿಯೋ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿ. ನಾನು ಈ ದೇವಸ್ಥಾನದ ಬಗ್ಗೆ ತುಂಬಾ ಕೇಳಿದ್ದೀನಿ. ಸಾಕಷ್ಟು ಅಡುಗೆಗಳು ಕೂಡ ನಡೀತಾ ಇತ್ತು. ನಾವು ಹೋದಾಗ ರೋಡ್ ಸೈಡಲ್ಲೆಲ್ಲ ಅಡುಗೆ ಮಾಡಿಕೊಂಡು ದೇವರಿಗೆ ಎಡೆಯನ್ನು ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ದೃಷ್ಟಿ ಎಲ್ಲ ತೆಗಿತಾರಂತೆ. ನಾವು ಅದೆಲ್ಲ ಏನು ತಗ್ಸಕ್ಕೆ ಹೋಗಲಿಲ್ಲ. ದೇವರಿಗೆ
ಹಣ್ಣು ಕಾಯಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು ದೇವ್ರ ದರ್ಶನ. ಸ್ಪೆಷಲ್ ಎಂಟ್ರಿ ಬಂದು 100 ರೂಪೀಸ್ ಏನೋ ತೊಗೊಳ್ತಾರೆ, ಅಂದರೆ ದೇವಸ್ಥಾನದ ಎಂಟ್ರೆನ್ಸ್ ತನಕ ಅಷ್ಟೇ. ಅದಾದಮೇಲೆ 2 ಕ್ಯೂನು ಒಂದೇ ಆಗಿಬಿಡುತ್ತೆ, ಅಂದರೆ ಈ ಕಡೆ ಮತ್ತು ಆ ಕಡೆ ಸ್ವಲ್ಪ ಡಿವಿಷನ್ ಆಗುತ್ತೆ, ಒಂದು ಹಾಫ್ ಆಫ್ ದಿ ಅಂದರೆ ಎಂಟ್ರೆನ್ಸು ಒಳಗಡೆ ಹೋಗೋ ತನಕ. ಅದಾದಮೇಲೆ 2 ಆಗಿಬಿಡುತ್ತೆ ಒಟ್ಟಿಗೆ. ಬಟ್ ಜನರಲ್ ಕ್ಯೂವಲ್ಲಿ ಹೋದರೆ ಸ್ವಲ್ಪ ಜಾಸ್ತಿ ಸುತ್ತಾಡೋ ಥರ ಇತ್ತು, ಜಾಸ್ತಿ ಕ್ಯೂ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ, 100 ರೂಪಾಯಿ ಕೊಟ್ಬಿಟ್ಟು ಸ್ಪೆಷಲ್ ಎಂಟ್ರಿನಲ್ಲಿ ಹೋದ್ವಿ. ಬೇಗ ಫಾಸ್ಟಾಗಿ ನಾವು ಒಳಗಡೆ ಎಂಟ್ರೆನ್ಸ್ಗೆ ರೀಚ್ ಆದ್ವಿ. ಒಂದು 10 ನಿಮಿಷದಲ್ಲೆಲ್ಲ ನಮಗೆ ದರ್ಶನ ಆಗೋಯಿತು. ಯೂಶ್ವಲಿ ನಾವು ಜನರಲಲ್ಲೇ ಹೋಗ್ತಿದ್ವಿ, ಆದರೆ ಈ ಸರಿ ನನಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಕಷ್ಟಪಟ್ಟು ಹೋಗಬೇಕು ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಅನಿಲ್ ಯಾವಾಗ್ಲೂ. ಆದರೆ ನನಗೆ ಹುಷಾರಿರ್ಲಿಲ್ಲ ಅಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂಥೇಳಿ ನಾವು ಸ್ಪೆಷಲ್ ಎಂಟ್ರಿನ ತೊಗೊಂಡ್ವಿ. ನೋಡಿದ್ರಲ್ಲ, ಹೀಗಿತ್ತು ಇವತ್ತಿನ ವ್ಲಾಗ್. 2 ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ನಿಮಗೂ ಕೂಡ ದೇವ್ರ ದರ್ಶನ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಆ ದೇವರು ಎಲ್ಲ ಒಳ್ಳೆಯ ಮನಸ್ಥಿತಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನಿನ್ನು ಹೊರಡ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.